ಮಾಲ್ವಲ್ಲಿ ಕರ್ನಾಟಕದ ಮಂಡ್ಯ ಜಿಲ್ಲೆಯ ಪ್ರಮುಖ ಐತಿಹಾಸಿಕ ಪಟ್ಟಣಗಳಲ್ಲಿ ಒಂದಾಗಿದೆ. ಇದು ಕಾವೇರಿ ನದಿಯ ಸಮೀಪದಲ್ಲಿರುವುದರಿಂದ ಪ್ರಾಚೀನ ಕಾಲದಿಂದಲೇ ಅತ್ಯಂತ ಫಲವತ್ತಾದ ಕೃಷಿ ಪ್ರದೇಶವಾಗಿ ಬೆಳವಣಿಗೆ ಕಂಡಿದೆ. ಇತಿಹಾಸದ ದೃಷ್ಟಿಯಿಂದ ನೋಡಿದರೆ ಮಳವಳ್ಳಿ ಪ್ರದೇಶವು ಗಂಗರು, ಚೋಳರು, ಹೊಯ್ಸಳರು ಮತ್ತು ನಂತರ ವಿಜಯನಗರ ಸಾಮ್ರಾಜ್ಯದ ಆಡಳಿತಕ್ಕೆ ಒಳಪಟ್ಟಿದ್ದು, ಈ ರಾಜವಂಶಗಳ ಕಾಲದಲ್ಲಿ ಇಲ್ಲಿ ಕೃಷಿ ವ್ಯವಸ್ಥೆ, ನೀರಾವರಿ ಯೋಜನೆಗಳು ಹಾಗೂ ದೇವಾಲಯಗಳ ನಿರ್ಮಾಣವು ವಿಸ್ತಾರಗೊಂಡಿತು. ಮಳವಳ್ಳಿ ವ್ಯಾಪಾರ ಮತ್ತು ಜನಜೀವನದ ಕೇಂದ್ರವಾಗಿಯೂ ಬೆಳೆಯಿತು. ಕಾವೇರಿ ನದಿಯ ನೀರಿನ ಸೌಲಭ್ಯದಿಂದಾಗಿ ಭತ್ತ, ಕಬ್ಬು ಹಾಗೂ ತೋಟಗಾರಿಕೆ ಬೆಳೆಗಳು ಹೆಚ್ಚು ಬೆಳೆಯುತ್ತಿದ್ದು, ಸ್ಥಳೀಯ ಆರ್ಥಿಕತೆಗೆ ದೊಡ್ಡ ಬೆಂಬಲ ನೀಡುತ್ತಿವೆ. ಜೊತೆಗೆ ಈ ಪ್ರದೇಶದಲ್ಲಿ ವಿವಿಧ ಧಾರ್ಮಿಕ ಆಚರಣೆಗಳು, ಜಾತ್ರೆಗಳು ಮತ್ತು ಸಾಂಸ್ಕೃತಿಕ ಪರಂಪರೆಗಳು ಇಂದಿಗೂ ಮುಂದುವರಿದು ಬರುತ್ತಿವೆ. ಇತಿಹಾಸದ ಪ್ರಮುಖ ಘಟನೆಗಳಲ್ಲಿ ಮಳವಳ್ಳಿ ಸುತ್ತಮುತ್ತ ನಡೆದ ಯುದ್ಧಗಳು ಮತ್ತು ರಾಜಕೀಯ ಚಟುವಟಿಕೆಗಳು ಈ ಪ್ರದೇಶದ ಮಹತ್ವವನ್ನು ಇನ್ನಷ್ಟು ಹೆಚ್ಚಿಸಿವೆ. ಮಳವಳ್ಳಿ ಪ್ರದೇಶವು ಪುರಾತನ ಕಾಲದಿಂದಲೇ ವಿವಿಧ ರಾಜವಂಶಗಳ ಆಡಳಿತಕ್ಕೆ ಒಳಪಟ್ಟಿತ್ತು. ವಿಶೇಷವಾಗಿ ಗಂಗರು, ಚೋಳರು, ಹೊಯ್ಸಳರು ಮತ್ತು ನಂತರ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಈ ಪ್ರದೇಶವು ಅಭಿವೃದ್ಧಿ ಕಂಡಿತು. ಈ ರಾಜವಂಶಗಳ ಆಡಳಿತದಲ್ಲಿ ದೇವಾಲಯಗಳು, ಕೆರೆಗಳು ಮತ್ತು ಕೃಷಿ ವ್ಯವಸ್ಥೆಗಳು ವಿಸ್ತಾರಗೊಂಡವು. ಪ್ರದೇಶದ ಹಸಿರು ಕಣಿವೆಗಳಲ್ಲಿ ಕಾವೇರಿ ನದಿ ಶಾಂತವಾಗಿ ಹರಿಯುತ್ತಿತ್ತು. ಆ ನದಿಯ ತೀರದಲ್ಲಿ ಬೆಳೆದು ನಿಂತಿದ್ದ ಭತ್ತದ ಹೊಲಗಳು, ಕೆರೆಗಳು ಮತ್ತು ಹಳ್ಳಿಗಳ ನಡುವೆ ಜನರು ಶಾಂತ ಜೀವನ ನಡೆಸುತ್ತಿದ್ದರು. ಆದರೆ ಒಂದು ದಿನ ದಕ್ಷಿಣದಿಂದ ಮಹಾಶಕ್ತಿಯೊಂದು ವಿಸ್ತರಿಸಲು ಆರಂಭಿಸಿತು. ಅದು ಚೋಳರ ಸಾಮ್ರಾಜ್ಯ. ಅದು ರಾಜರಾಜ ಚೋಳನ ಕಾಲ. ಅವನ ಸೇನೆಗಳು ಕರ್ನಾಟಕದ ದಕ್ಷಿಣ ಭಾಗಗಳತ್ತ ಮುಂದುವರಿದವು. ಕಾವೇರಿ ನದಿಯ ಫಲವತ್ತಾದ ಭೂಮಿ ಕಂಡಾಗ ಚೋಳರಿಗೆ ಈ ಪ್ರದೇಶ ಬಹಳ ಮಹತ್ವವಾದುದಾಗಿ ಕಾಣಿಸಿತು. ಹೀಗೆ ಮಳವಳ್ಳಿ ಪ್ರದೇಶವು ಚೋಳರ ಆಡಳಿತದ ಭಾಗವಾಯಿತು. ಚೋಳ ಅಧಿಕಾರಿಗಳು ಹಳ್ಳಿಗಳಿಗೆ ಬಂದರು. ಅವರು ಹೊಸ ತೆರಿಗೆ ವ್ಯವಸ್ಥೆ, ಆಡಳಿತ ನಿಯಮಗಳನ್ನು ಜಾರಿಗೆ ತಂದರು. ಮೊದಲಿಗೆ ಜನರಿಗೆ ಅದು ಹೊಸದಾಗಿದ್ದರು. ನಂತರ ಕ್ರಮೇಣ ವ್ಯವಸ್ಥಿತ ಜೀವನಕ್ಕೆ ಸಹಾಯವಾಯಿತು. ಕೃಷಿಗೆ ಹೆಚ್ಚು ಮಹತ್ವ ನೀಡಲಾಯಿತು. ಕಾವೇರಿ ನೀರನ್ನು ಬಳಸಿಕೊಂಡು ಹೊಸ ಕೆರೆಗಳು ಮತ್ತು ಕಾಲುವೆಗಳು ನಿರ್ಮಿಸಲಾಯಿತು. ಇದರಿಂದ ಹೊಲಗಳು ಇನ್ನಷ್ಟು ಹಸಿರಾಗಿ ಬೆಳೆಯತೊಡಗಿದವು. ಗ್ರಾಮಗಳಲ್ಲಿ ಊರ ಸಭೆಗಳು ನಡೆಯತೊಡಗಿದವು. ಜನರು ತಮ್ಮ ಸಮಸ್ಯೆಗಳನ್ನು ಚರ್ಚಿಸಿ ಪರಿಹರಿಸಿಕೊಳ್ಳುತ್ತಿದ್ದರು. ಚೋಳರ ಆಡಳಿತದಲ್ಲಿ ದೇವಾಲಯಗಳು ಕೇವಲ ಪೂಜಾ ಸ್ಥಳಗಳಲ್ಲ, ಜನರ ಸಭೆ, ಶಿಕ್ಷಣ ಮತ್ತು ಸಂಸ್ಕೃತಿಯ ಕೇಂದ್ರಗಳಾಗಿದ್ದವು. ಸಣ್ಣ ಸಣ್ಣ ದೇವಾಲಯಗಳು ನಿರ್ಮಾಣವಾಗಿದ್ದು ಗ್ರಾಮ ಜೀವನದಲ್ಲಿ ಹೊಸ ಚೈತನ್ಯ ತಂದವು. ಆದರೆ ಈ ಶಾಂತಿಯ ಹಿಂದೆ ಯುದ್ಧಗಳ ನೆರಳು ಕೂಡ ಇತ್ತು. ಚೋಳರು ಮತ್ತು ಚಾಲುಕ್ಯರ ನಡುವೆ ನಡೆಯುತ್ತಿದ್ದ ಹೋರಾಟಗಳು ಈ ಪ್ರದೇಶಕ್ಕೂ ಪರಿಣಾಮ ಬೀರಿದವು. ಕೆಲವೊಮ್ಮೆ ಚೋಳ ಸೇನೆಗಳು ಹಿಂದೆ ಸರಿದರೆ, ಕೆಲವೊಮ್ಮೆ ಮತ್ತೆ ನಿಯಂತ್ರಣ ಪಡೆಯುತ್ತಿದ್ದರು. ಈ ಕಾರಣದಿಂದ ಮಳವಳ್ಳಿ ಪ್ರದೇಶ ರಾಜಕೀಯವಾಗಿ ಬದಲಾವಣೆಗಳನ್ನು ಕಂಡರೂ ಜನರ ಜೀವನ ಸಂಪೂರ್ಣ ನಿಲ್ಲಲಿಲ್ಲ. ಕಾಲ ಕಳೆದಂತೆ ಕೃಷಿ, ನೀರಾವರಿ ಮತ್ತು ಆಡಳಿತ ವ್ಯವಸ್ಥೆ ಬಲವಾಯಿತು. ಜನರು ಹೊಸ ಜೀವನ ಶೈಲಿಗೆ ಹೊಂದಿಕೊಂಡರು. ಹೀಗೆ ಚೋಳರ ಕಾಲವು ಮಳವಳ್ಳಿ ಇತಿಹಾಸದಲ್ಲಿ ಒಂದು ಹೊಸ ವ್ಯವಸ್ಥೆ ಮತ್ತು ಅಭಿವೃದ್ಧಿಯ ಅಧ್ಯಾಯವಾಗಿ ಉಳಿಯಿತು. ಹೀಗೆ ಕಾವೇರಿ ತೀರದ ಈ ನೆಲದಲ್ಲಿ ಚೋಳರ ಕತೆ ಒಂದು ಆಡಳಿತ, ಕೃಷಿ ಮತ್ತು ಬದಲಾವಣೆಯ ಕತೆ ಆಗಿ ಇಂದಿಗೂ ಇತಿಹಾಸದಲ್ಲಿ ಬದುಕಿದೆ. ಸುತ್ತಮುತ್ತಲಿನ ಕಾವೇರಿ ನದಿ ತೀರದಲ್ಲಿ ಹಸಿರು ಹೊಲಗಳು ಅಲೆಗಳಂತೆ ಹರಡಿದ್ದವು. ಭತ್ತದ ಬೆಳೆಗಳು, ಕೆರೆಗಳು ಮತ್ತು ಹಳ್ಳಿಗಳ ಜೀವನ ಶಾಂತವಾಗಿ ಸಾಗುತ್ತಿತ್ತು. ಆದರೆ ದಕ್ಷಿಣದಿಂದ ಒಂದು ಶಕ್ತಿಶಾಲಿ ಸಾಮ್ರಾಜ್ಯದ ನೆರಳು ನಿಧಾನವಾಗಿ ಹತ್ತಿರ ಬರುತ್ತಿತ್ತು. ಅದು ಚೋಳರ ಸಾಮ್ರಾಜ್ಯ. ಆ ಕಾಲದಲ್ಲಿ ರಾಜರಾಜ ಚೋಳ ಆಯ್ ಮತ್ತು ನಂತರ ರಾಜೇಂದ್ರ ಚೋಳ ಆಯ್ ಅವರ ಆಡಳಿತದಲ್ಲಿ ಚೋಳರು ಅತ್ಯಂತ ಬಲಿಷ್ಠರಾಗಿದ್ದರು. ಅವರ ಸೇನೆಗಳು ಕೇವಲ ತಮಿಳು ಪ್ರದೇಶಗಳಿಗೆ ಸೀಮಿತವಾಗಿರದೆ ದೂರದ ಕರ್ನಾಟಕದ ಭಾಗಗಳತ್ತಲೂ ವಿಸ್ತರಿಸುತ್ತಿದ್ದವು. ಕಾವೇರಿ ನದಿ ತೀರದ ಫಲವತ್ತಾದ ಭೂಮಿ, ನಿರಂತರ ನೀರಿನ ಸೌಲಭ್ಯ ಮತ್ತು ಕೃಷಿ ಸಂಪತ್ತು ಚೋಳರ ಗಮನವನ್ನು ಸೆಳೆಯಿತು. ಚೋಳ ಸೇನೆಗಳು ನಿಧಾನವಾಗಿ ಈ ಪ್ರದೇಶಗಳಿಗೆ ಪ್ರವೇಶಿಸತೊಡಗಿದವು. ಹಳ್ಳಿಗಳಲ್ಲಿ ಹೊಸ ಆಡಳಿತ ನಿಯಮಗಳು ಜಾರಿಗೆ ಬಂದವು. ಸ್ಥಳೀಯ ನಾಯಕರು ಚೋಳ ಅಧಿಕಾರಿಗಳೊಂದಿಗೆ ಸಂಪರ್ಕ ಸಾಧಿಸಬೇಕಾಯಿತು. ಕೆಲವೆಡೆ ಶಾಂತಿಯುತವಾಗಿ, ಕೆಲವೆಡೆ ಸೇನಾ ಶಕ್ತಿಯಿಂದ ಆಡಳಿತ ಸ್ಥಾಪಿಸಲಾಯಿತು. ಮಳವಳ್ಳಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳು ಚೋಳರ ವ್ಯಾಪಾರ ಮತ್ತು ಕೃಷಿ ಯೋಜನೆಗಳಿಗೆ ಮುಖ್ಯ ಕೇಂದ್ರಗಳಾಗಿ ಮಾರ್ಪಟ್ಟವು. ಕಾವೇರಿ ನೀರನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಬಳಸಲು ಹೊಸ ಕೆರೆಗಳು ಮತ್ತು ಕಾಲುವೆಗಳ ಕಲ್ಪನೆಗಳು ಜಾರಿಗೆ ಬಂದವು. ಇದರ ಫಲವಾಗಿ ಕೃಷಿ ಉತ್ಪಾದನೆ ಹೆಚ್ಚಾಯಿತು ಮತ್ತು ಈ ಪ್ರದೇಶವು ಇನ್ನಷ್ಟು ಶ್ರೀಮಂತವಾಯಿತು.
ಚೋಳರ ವಿಸ್ತರಣೆಯ ಉದ್ದೇಶ ಕೇವಲ ಭೂಮಿ ಗೆಲ್ಲುವುದಲ್ಲ, ಅದು ಸಂಪನ್ಮೂಲಗಳ ನಿಯಂತ್ರಣ ಮತ್ತು ಆಡಳಿತ ಬಲಪಡಿಸುವುದಾಗಿತ್ತು. ಹೀಗಾಗಿ ಮಳವಳ್ಳಿ ಪ್ರದೇಶವು ಅವರ ರಾಜಕೀಯ ನಕ್ಷೆಯಲ್ಲಿ ಪ್ರಮುಖ ಸ್ಥಾನ ಪಡೆದಿತು. ಆಡಳಿತ ಮತ್ತು ಕೃಷಿ ಸಂಪತ್ತಿನ ನಿಯಂತ್ರಣ ಎಂಬ ಹೊಸ ಅಧ್ಯಾಯವನ್ನು ಆರಂಭಿಸಿತು. ಪ್ರದೇಶದಲ್ಲಿ ಚೋಳರ ಪ್ರಭಾವ ನಿಧಾನವಾಗಿ ಕಡಿಮೆಯಾಗುತ್ತಿದ್ದ ಸಮಯ. ಕಾವೇರಿ ನದಿಯ ತೀರದಲ್ಲಿ ಹಸಿರು ಹೊಲಗಳು ಇನ್ನೂ ಜೀವಂತವಾಗಿದ್ದವು. ಆದರೆ ಈ ನೆಲದ ಮೇಲೆ ಈಗ ಹೊಸ ಶಕ್ತಿಯೊಂದು ಬೆಳೆಯುತ್ತಿತ್ತು, ಅದು ಹೊಯ್ಸಳರ ಸಾಮ್ರಾಜ್ಯ. 11ನೇ ಶತಮಾನದಿಂದ 14ನೇ ಶತಮಾನವರೆಗೆ ಹೊಯ್ಸಳರು ದಕ್ಷಿಣ ಕರ್ನಾಟಕದಲ್ಲಿ ತಮ್ಮ ಶಕ್ತಿ ಸ್ಥಾಪಿಸಿದರು. ಅವರ ಆಡಳಿತ ಮಳವಳ್ಳಿ ಸೇರಿದಂತೆ ಮಂಡ್ಯ ಪ್ರದೇಶವನ್ನು ಒಳಗೊಂಡಿತ್ತು. ಅವರು ಬಂದಾಗ ಈ ನೆಲದಲ್ಲಿ ಶಾಂತಿ, ಸಂಘಟನೆ ಮತ್ತು ಕಲೆಯ ಹೊಸ ಯುಗ ಆರಂಭವಾಯಿತು. ಹೊಯ್ಸಳ ರಾಜರು ಕೃಷಿಗೆ ಮಾತ್ರವಲ್ಲ, ಸಂಸ್ಕೃತಿ ಮತ್ತು ಕಲೆಗೆ ಹೆಚ್ಚಿನ ಮಹತ್ವ ನೀಡಿದರು. ಹಳ್ಳಿಗಳಲ್ಲಿ ಹೊಸ ದೇವಾಲಯಗಳ ನಿರ್ಮಾಣ ಆರಂಭವಾಯಿತು. ಕಲ್ಲಿನ ಮೇಲೆ ಸೂಕ್ಷ್ಮ ಕೆತ್ತನೆಗಳು, ದೇವತೆಗಳ ಸುಂದರ ಶಿಲ್ಪಗಳು ಮತ್ತು ವಿಶಿಷ್ಟ ವಾಸ್ತುಶೈಲಿ ಜನರನ್ನು ಆಕರ್ಷಿಸಿತು. ಈ ಶೈಲಿಯೇ ಇಂದು ಹೊಯ್ಸಳ ವಾಸ್ತುಶಿಲ್ಪ ಎಂದು ಪ್ರಸಿದ್ಧವಾಗಿದೆ. ಗ್ರಾಮಗಳಲ್ಲಿ ಜನಜೀವನ ಕ್ರಮೇಣ ಸ್ಥಿರವಾಯಿತು. ಕೃಷಿ ವ್ಯವಸ್ಥೆ ಉತ್ತಮಗೊಂಡಿತು, ಕೆರೆಗಳು ಮತ್ತು ನೀರಾವರಿ ವ್ಯವಸ್ಥೆಗಳು ಬಲವಾಯಿತು. ಜನರು ಧಾರ್ಮಿಕ ಆಚರಣೆಗಳ ಜೊತೆಗೆ ಕಲೆ ಮತ್ತು ಸಂಸ್ಕೃತಿಯಲ್ಲೂ ಭಾಗವಹಿಸುತ್ತಿದ್ದರು. ದೇವಾಲಯಗಳು ಕೇವಲ ಪೂಜಾ ಸ್ಥಳಗಳಲ್ಲ, ಸಮುದಾಯದ ಸಭಾ ಕೇಂದ್ರಗಳಾಗಿದ್ದವು. ಹೊಯ್ಸಳರ ಕಾಲದಲ್ಲಿ ಶಿಲ್ಪಿಗಳು ಮತ್ತು ಕಲಾವಿದರು ವಿಶೇಷ ಗೌರವ ಪಡೆದರು. ಅವರು ಕಲ್ಲಿನಲ್ಲಿ ಕತೆಗಳನ್ನು ಕೆತ್ತಿದರು. ರಾಮಾಯಣ, ಮಹಾಭಾರತದ ದೃಶ್ಯಗಳು ದೇವಾಲಯಗಳ ಗೋಡೆಗಳಲ್ಲಿ ಜೀವಂತವಾಗಿದ್ದವು. ಈ ಕಲಾ ಪರಂಪರೆ ಮಳವಳ್ಳಿ ಸುತ್ತಮುತ್ತಲಿನ ಪ್ರದೇಶಗಳಿಗೂ ಹರಡಿತು. ಕಾಲಕ್ರಮೇಣ ಹೊಯ್ಸಳರ ಶಕ್ತಿ ಕುಸಿಯತೊಡಗಿದರು. ಅವರ ಕಲೆ ಮತ್ತು ವಾಸ್ತುಶಿಲ್ಪ ಇಂದಿಗೂ ಇತಿಹಾಸದಲ್ಲಿ ಅಚ್ಚಳಿಯದ ಗುರುತು ಬಿಟ್ಟಿದೆ. ಹೀಗೆ ಹೊಯ್ಸಳರ ಕಾಲವು ಮಳವಳ್ಳಿ ಇತಿಹಾಸದಲ್ಲಿ ಕಲೆ, ದೇವಾಲಯ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಯ ಯುಗವಾಗಿ ಉಳಿದಿದೆ. ಪ್ರದೇಶದಲ್ಲಿ ಹೊಯ್ಸಳರ ಶಕ್ತಿ ಕುಸಿಯುತ್ತಿದ್ದ ಸಮಯ. ಕಾವೇರಿ ನದಿ ತನ್ನ ಶಾಂತ ಹರಿವಿನಲ್ಲಿ ಈ ನೆಲವನ್ನು ಇನ್ನೂ ಫಲವತ್ತಾಗಿಸುತ್ತಿತ್ತು. ಆದರೆ ಈಗ ದಕ್ಷಿಣ ಭಾರತದಲ್ಲಿ ಒಂದು ಹೊಸ ಮಹಾಸಾಮ್ರಾಜ್ಯ ಉದಯವಾಗಿತ್ತು. ಅದು ವಿಜಯನಗರ ಸಾಮ್ರಾಜ್ಯ. 14ನೇ ಶತಮಾನದಿಂದ 17ನೇ ಶತಮಾನದವರೆಗೆ ವಿಜಯನಗರ ರಾಜರು ದಕ್ಷಿಣ ಭಾರತದ ಬಹುಭಾಗವನ್ನು ತಮ್ಮ ಆಡಳಿತಕ್ಕೆ ಒಳಪಡಿಸಿದರು. ಮಳವಳ್ಳಿ ಪ್ರದೇಶವು ಅವರ ಆಡಳಿತದ ಭಾಗವಾಯಿತು. ಈ ಹೊಸ ಆಡಳಿತವು ಬಂದಾಗ ಹಳ್ಳಿಗಳ ಜೀವನದಲ್ಲಿ ಕ್ರಮ ಮತ್ತು ಸಂಘಟನೆ ಹೆಚ್ಚಾಯಿತು. ವಿಜಯನಗರ ರಾಜರು ಕೃಷಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದರು. ಕಾವೇರಿ ನೀರನ್ನು ಸಮರ್ಪಕವಾಗಿ ಬಳಸಲು ಕೆರೆಗಳು, ಕಾಲುವೆಗಳು ಮತ್ತು ನೀರಾವರಿ ವ್ಯವಸ್ಥೆಗಳು ಬಲಪಡಿಸಲಾಯಿತು. ಇದರಿಂದ ರೈತರಿಗೆ ಹೆಚ್ಚು ಬೆಳೆ ಬೆಳೆಯಲು ಸಾಧ್ಯವಾಯಿತು ಮತ್ತು ಗ್ರಾಮಗಳ ಆರ್ಥಿಕ ಸ್ಥಿತಿ ಉತ್ತಮವಾಯಿತು. ಸ್ಥಳೀಯ ಆಡಳಿತ ವ್ಯವಸ್ಥೆಯನ್ನು ಹೆಚ್ಚು ಸಂಘಟಿತವಾಗಿ ಮಾಡಲಾಯಿತು. ಹಳ್ಳಿಗಳಲ್ಲಿ ಅಧಿಕಾರಿಗಳನ್ನು ನೇಮಿಸಿ ತೆರಿಗೆ ಸಂಗ್ರಹ ಮತ್ತು ಭೂ ನಿರ್ವಹಣೆಯನ್ನು ಸರಳಗೊಳಿಸಲಾಯಿತು. ಜನರು ತಮ್ಮ ಸಮಸ್ಯೆಗಳನ್ನು ಸ್ಥಳೀಯ ಮಟ್ಟದಲ್ಲೇ ಪರಿಹರಿಸಿಕೊಳ್ಳುವ ವ್ಯವಸ್ಥೆ ಬೆಳೆದಿತು. ವಿಜಯನಗರ ಕಾಲದಲ್ಲಿ ಮಳವಳ್ಳಿ ಸುತ್ತಮುತ್ತ ವ್ಯಾಪಾರ ಮತ್ತು ಕೃಷಿ ಚಟುವಟಿಕೆಗಳು ಹೆಚ್ಚಿದವು. ಹಳ್ಳಿಗಳಲ್ಲಿ ಶಾಂತಿ ಮತ್ತು ಸ್ಥಿರತೆ ಕಂಡುಬಂದಿತು. ದೇವಾಲಯಗಳು ಮತ್ತು ಧಾರ್ಮಿಕ ಆಚರಣೆಗಳು ಮುಂದುವರಿದರು. ಈಗ ಮುಖ್ಯ ಗಮನ ಕೃಷಿ ಮತ್ತು ಆಡಳಿತದ ಅಭಿವೃದ್ಧಿಯತ್ತ ತಿರುಗಿತು. ಈ ಕಾಲದಲ್ಲಿ ದಕ್ಷಿಣ ಭಾರತದ ಶಕ್ತಿ, ಸಂಸ್ಕೃತಿ ಮತ್ತು ಆರ್ಥಿಕತೆ ಹೊಸ ಹಂತಕ್ಕೆ ತಲುಪಿತು. ಮಳವಳ್ಳಿ ಪ್ರದೇಶವು ಇದರ ಒಂದು ಭಾಗವಾಗಿ ಬೆಳೆಯಿತು. ಹೀಗೆ ವಿಜಯನಗರ ಸಾಮ್ರಾಜ್ಯವು ಮಳವಳ್ಳಿ ಇತಿಹಾಸದಲ್ಲಿ ಆಡಳಿತ ಬಲಪಡಿಸುವ ಮತ್ತು ಕೃಷಿ ಅಭಿವೃದ್ಧಿಯ ಯುಗವಾಗಿ ಗುರುತಿಸಲ್ಪಟ್ಟಿದೆ. ಪ್ರದೇಶದಲ್ಲಿ ವಿಜಯನಗರ ಸಾಮ್ರಾಜ್ಯದ ಪ್ರಭಾವ ಕಡಿಮೆಯಾಗುತ್ತಿದ್ದಂತೆ ಹೊಸ ಆಡಳಿತ ಶಕ್ತಿ ನಿಧಾನವಾಗಿ ಬೆಳೆಯತೊಡಗಿತು. ಅದು ಮೈಸೂರು ಒಡೆಯರ್ ವಂಶ. 17ನೇ ಶತಮಾನದಿಂದ 20ನೇ ಶತಮಾನದವರೆಗೆ ಒಡೆಯರ್ ರಾಜರು ಮೈಸೂರು ರಾಜ್ಯವನ್ನು ವಿಸ್ತರಿಸಿ ಈ ಭಾಗಗಳ ಮೇಲೂ ತಮ್ಮ ಆಡಳಿತವನ್ನು ಸ್ಥಾಪಿಸಿದರು. ಮಳವಳ್ಳಿ ಸುತ್ತಮುತ್ತಲಿನ ಪ್ರದೇಶಗಳು ಅವರ ಆಡಳಿತದಡಿಯಲ್ಲಿ ಬಂದು ಕೃಷಿ, ತೆರಿಗೆ ಮತ್ತು ಸ್ಥಳೀಯ ಆಡಳಿತ ಕ್ರಮಬದ್ಧವಾಗಿ ನಡೆಯತೊಡಗಿತು. ಆ ಕಾಲದಲ್ಲಿ ಟಿಪ್ಪು ಸುಲ್ತಾನ್ ಅವರ ಪ್ರಭಾವವು ಈ ಪ್ರದೇಶದಲ್ಲಿ ಕಂಡುಬಂತು. ಮೈಸೂರು ರಾಜ್ಯದಲ್ಲಿ ಒಡೆಯರ್ ಮತ್ತು ಟಿಪ್ಪು ಕಾಲದ ರಾಜಕೀಯ ಬದಲಾವಣೆಗಳು ನಡೆಯುತ್ತಿದ್ದಾಗ ಮಳವಳ್ಳಿ ಪ್ರದೇಶವು ಆ ರಾಜಕೀಯ ಚಟುವಟಿಕೆಗಳ ಪ್ರಭಾವಕ್ಕೆ ಒಳಪಟ್ಟಿತ್ತು. ಯುದ್ಧಗಳು, ಆಡಳಿತ ಬದಲಾವಣೆಗಳು ಮತ್ತು ಅಧಿಕಾರ ಹೋರಾಟಗಳು ಈ ನೆಲದ ಇತಿಹಾಸದ ಭಾಗವಾದವು. ನಂತರ ಬ್ರಿಟಿಷ್ ಆಡಳಿತದ ಪ್ರವೇಶದೊಂದಿಗೆ ಮೈಸೂರು ಒಡೆಯರ್ ವಂಶವು ಬ್ರಿಟಿಷರೊಂದಿಗೆ ಒಪ್ಪಂದದ ಮೂಲಕ ಆಡಳಿತ ಮುಂದುವರಿಸಿತು.
ಈ ಕಾಲದಲ್ಲಿ ರಸ್ತೆ ನಿರ್ಮಾಣ, ಕೃಷಿ ಸುಧಾರಣೆ ಮತ್ತು ಸ್ಥಳೀಯ ಆಡಳಿತ ವ್ಯವಸ್ಥೆಯಲ್ಲಿ ಕೆಲವು ಆಧುನಿಕ ಬದಲಾವಣೆಗಳು ಕಂಡುಬಂದವು. ಮಳವಳ್ಳಿ ಪ್ರದೇಶದಲ್ಲಿ ಕೃಷಿ ಇನ್ನಷ್ಟು ಅಭಿವೃದ್ಧಿಯಾಯಿತು. ಕೆರೆಗಳು, ಕಾಲುವೆಗಳು ಮತ್ತು ನೀರಾವರಿ ವ್ಯವಸ್ಥೆಗಳನ್ನು ಸುಧಾರಿಸಲಾಯಿತು. ರೈತರ ಜೀವನದಲ್ಲಿ ಸ್ಥಿರತೆ ಕಂಡುಬಂತು. ಶಿಕ್ಷಣ ಮತ್ತು ಆಡಳಿತ ವ್ಯವಸ್ಥೆಯಲ್ಲೂ ನಿಧಾನವಾಗಿ ಆಧುನಿಕತೆ ಪ್ರವೇಶಿಸಿತು. ಹೀಗೆ ಮೈಸೂರು ಒಡೆಯರ್ ಕಾಲವು ಮಳವಳ್ಳಿ ಇತಿಹಾಸದಲ್ಲಿ ರಾಜಕೀಯ ಬದಲಾವಣೆ, ಬ್ರಿಟಿಷ್ ಪ್ರಭಾವ ಮತ್ತು ಆಧುನಿಕ ಆಡಳಿತದ ಆರಂಭ ಎಂಬ ಹಂತವಾಗಿ ಉಳಿದಿದೆ. ನೆಲದಲ್ಲಿ ಕಾವೇರಿ ನದಿ ಎಂದಿನಂತೆ ಶಾಂತವಾಗಿ ಹರಿಯುತ್ತಿತ್ತು. ಹಸಿರು ಹೊಲಗಳು, ಕೆರೆಗಳು ಮತ್ತು ಹಳ್ಳಿಗಳ ಜೀವನ ಸಾಮಾನ್ಯವಾಗಿದ್ದರು. ದೂರದ ರಾಜಕೀಯ ಲೋಕದಲ್ಲಿ ದೊಡ್ಡ ಬದಲಾವಣೆಗಳು ನಡೆಯುತ್ತಿದ್ದವು. ಅದು ಮೈಸೂರು ರಾಜ್ಯದ ಕೊನೆಯ ಯುದ್ಧಗಳ ಕಾಲ. 1799ರ ಸಮಯ. ದಕ್ಷಿಣ ಭಾರತದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ತನ್ನ ಶಕ್ತಿಯನ್ನು ವೇಗವಾಗಿ ವಿಸ್ತರಿಸುತ್ತಿತ್ತು. ಅದೇ ಸಮಯದಲ್ಲಿ ಮೈಸೂರು ರಾಜ ಟಿಪ್ಪು ಸುಲ್ತಾನ್ ತನ್ನ ರಾಜ್ಯವನ್ನು ಉಳಿಸಿಕೊಳ್ಳಲು ಕೊನೆಯ ಹೋರಾಟಕ್ಕೆ ಸಿದ್ಧರಾಗಿದ್ದರು. ಈ ಹೋರಾಟದ ಅಲೆಗಳು ಮಳವಳ್ಳಿ ಸುತ್ತಮುತ್ತಲಿಗೂ ತಲುಪಿದವು. ಕಾವೇರಿ ತೀರದ ಈ ಪ್ರದೇಶ ಸೇನಾ ಚಲನೆಗಳಿಗೆ ಮುಖ್ಯ ಮಾರ್ಗವಾಗಿತ್ತು. ಬ್ರಿಟಿಷ್ ಸೇನೆಗಳು ಮತ್ತು ಮೈಸೂರು ಸೇನೆಗಳು ಈ ನೆಲದ ಮೂಲಕ ಚಲಿಸುತ್ತಿದ್ದವು. ಜನರು ತಮ್ಮ ಹಳ್ಳಿಗಳಲ್ಲಿ ಆತಂಕದಿಂದ ಈ ಘಟನೆಗಳನ್ನು ನೋಡುತ್ತಿದ್ದರು. ಕೆಲ ದಿನಗಳು ಶಾಂತಿ, ಕೆಲ ದಿನಗಳು ಯುದ್ಧದ ಗಾಳಿ, ಹೀಗೆ ಬದುಕು ಸಾಗುತ್ತಿತ್ತು. ಅದೇ ವರ್ಷ ನಡೆದ ಯುದ್ಧಗಳ ಸರಣಿಯಲ್ಲಿ ಮಳವಳ್ಳಿ ಸುತ್ತಮುತ್ತಲಿನ ಪ್ರದೇಶಗಳು ಕೂಡ ಪ್ರಮುಖ ಪಾತ್ರವಹಿಸಿದವು. ಕೊನೆಗೆ ಶ್ರೀರಂಗಪಟ್ಟಣದ ಪತನದೊಂದಿಗೆ ಟಿಪ್ಪು ಸುಲ್ತಾನ್ ಅವರ ಆಡಳಿತ ಅಂತ್ಯವಾಯಿತು. ಈ ಘಟನೆ ಇಡೀ ಪ್ರದೇಶದ ಇತಿಹಾಸವನ್ನು ಬದಲಿಸಿತು. ನಂತರ ಮೈಸೂರು ರಾಜ್ಯವು ಸಂಪೂರ್ಣ ಬ್ರಿಟಿಷ್ ಆಡಳಿತಕ್ಕೆ ಒಳಪಡುವ ಬದಲು ಒಡೆಯರ್ ರಾಜವಂಶವನ್ನು ಮತ್ತೆ ಸಿಂಹಾಸನಕ್ಕೆ ತಂದು ಮೈಸೂರು ಸಂಸ್ಥಾನವಾಗಿ ಮುಂದುವರಿಸಲಾಯಿತು. ಆದರೆ ನಿಜವಾದ ಅಧಿಕಾರ ಬ್ರಿಟಿಷರ ಕೈಯಲ್ಲೇ ಇತ್ತು. ಹೀಗಾಗಿ ಜನರಿಗೆ ಇದು ಹೊಸ ರೀತಿಯ ಆಡಳಿತದ ಆರಂಭವಾಯಿತು. ಮಳವಳ್ಳಿ ಹಳ್ಳಿಗಳಲ್ಲಿ ಹೊಸ ನಿಯಮಗಳು ಜಾರಿಗೆ ಬಂದವು. ತೆರಿಗೆ ವ್ಯವಸ್ಥೆ ಬದಲಾಗಿತು. ಕಾವೇರಿ ನೀರನ್ನು ಬಳಸಿಕೊಂಡು ಕೃಷಿ ಹೆಚ್ಚಿಸಲಾಯಿತು. ರಸ್ತೆ ನಿರ್ಮಾಣ, ಆಡಳಿತ ವ್ಯವಸ್ಥೆ ಮತ್ತು ಕಾನೂನು ಕ್ರಮಗಳು ನಿಧಾನವಾಗಿ ಆಧುನಿಕ ರೂಪ ಪಡೆಯತೊಡಗಿದವು. ಜನರ ಜೀವನದಲ್ಲಿ ಶಾಂತಿ ಮತ್ತು ಒತ್ತಡ ಎರಡೂ ಜೊತೆಯಾಗಿ ಸಾಗುತ್ತಿತ್ತು. ಒಂದು ಕಡೆ ಅಭಿವೃದ್ಧಿ, ಮತ್ತೊಂದು ಕಡೆ ಬ್ರಿಟಿಷ್ ನಿಯಂತ್ರಣದ ಕಠಿಣತೆ. ಹೀಗೆ ಬ್ರಿಟಿಷ್ ಕಾಲವು ಮಳವಳ್ಳಿ ಇತಿಹಾಸದಲ್ಲಿ ಯುದ್ಧದ ಅಂತ್ಯ, ಹೊಸ ಆಡಳಿತ ಆರಂಭ ಮತ್ತು ಆಧುನಿಕತೆಯ ಮೊದಲ ಹೆಜ್ಜೆ ಎಂಬ ಕಥೆಯಾಗಿ ಉಳಿದಿದೆ. ನೆಲದಲ್ಲಿ ಕಾವೇರಿ ನದಿ ಶಾಂತವಾಗಿ ಹರಿಯುತ್ತಾ ಈ ಭೂಮಿಗೆ ಜೀವ ತುಂಬುತ್ತಿತ್ತು. ನದಿಯ ನೀರು ಹೊಲಗಳಿಗೆ ತಲುಪಿದಾಗ ಒಣಭೂಮಿ ಹಸಿರಿನ ಹೊಲಗಳಾಗಿ ಮಾರ್ಪಡುತ್ತಿತ್ತು. ರೈತರು ಬೆಳಿಗ್ಗೆ ಹೊಲಗಳಿಗೆ ಹೋಗಿ ಭತ್ತದ ನಾಟಿ, ಕಬ್ಬಿನ ಬೆಳೆಗೆ ಶ್ರಮ ಹಾಕುತ್ತಿದ್ದರು. ವರ್ಷಪೂರ್ತಿ ಈ ನೆಲದಲ್ಲಿ ಬೆಳೆಗಳು ನಗುತ್ತಾ ಬೆಳೆದು ನಿಂತಿದ್ದವು. ಮಳವಳ್ಳಿ ಜನರ ಜೀವನವು ಕೃಷಿಯ ಜೊತೆಗೆ ನಿಕಟವಾಗಿ ಬೆಸೆದುಕೊಂಡಿತ್ತು. ಭತ್ತ, ಕಬ್ಬು ಮತ್ತು ತೋಟಗಾರಿಕೆ ಈ ಪ್ರದೇಶದ ಆರ್ಥಿಕ ಶಕ್ತಿಯಾಗಿದ್ದವು. ಕಾವೇರಿ ನೀರಾವರಿ ವ್ಯವಸ್ಥೆ ಹಳ್ಳಿಗಳ ಜೀವನವನ್ನು ಸುಗಮಗೊಳಿಸಿತ್ತು. ರೈತರು ತಮ್ಮ ಬೆಳೆಗಳನ್ನು ದೇವರಿಗೆ ಅರ್ಪಿಸಿ ಕೃತಜ್ಞತೆ ಸಲ್ಲಿಸುವುದು ಇಲ್ಲಿ ಸಾಮಾನ್ಯ ಸಂಪ್ರದಾಯವಾಗಿತ್ತು. ಈ ಫಲವತ್ತಾದ ನೆಲದಲ್ಲಿ ಕೇವಲ ಕೃಷಿಯೇ ಅಲ್ಲ, ಸಂಸ್ಕೃತಿಯೂ ಸಮೃದ್ಧವಾಗಿತ್ತು. ಹಳ್ಳಿಗಳಲ್ಲಿ ವರ್ಷಪೂರ್ತಿ ಜಾತ್ರೆಗಳು ನಡೆಯುತ್ತಿದ್ದವು. ದೇವಾಲಯಗಳ ಬಳಿ ನಡೆಯುವ ಉತ್ಸವಗಳು ಜನರನ್ನು ಒಂದೇ ಕುಟುಂಬದಂತೆ ಸೇರಿಸುತ್ತಿದ್ದವು. ಡೊಳ್ಳು, ನಗಾರಿ, ಭಜನೆಗಳ ಶಬ್ದಗಳು ಹಳ್ಳಿಗಳಲ್ಲಿ ಜೀವನಕ್ಕೆ ಹಬ್ಬದ ವಾತಾವರಣ ತರುತ್ತಿದ್ದವು. ದೇವಾಲಯಗಳು ಕೇವಲ ಪೂಜಾ ಸ್ಥಳಗಳಲ್ಲ, ಜನರ ಸಭೆ, ಸಂಸ್ಕೃತಿ ಮತ್ತು ಆಚರಣೆಯ ಕೇಂದ್ರಗಳಾಗಿದ್ದವು. ಹಬ್ಬಗಳ ದಿನಗಳಲ್ಲಿ ಜನರು ಹೊಸ ಬಟ್ಟೆ ಧರಿಸಿ ದೇವರ ಮೆರವಣಿಗೆಯಲ್ಲಿ ಭಾಗವಹಿಸುತ್ತಿದ್ದರು. ಇದು ಅವರ ಬದುಕಿನ ಸಂತೋಷ ಮತ್ತು ನಂಬಿಕೆಯನ್ನು ಪ್ರತಿಬಿಂಬಿಸುತ್ತಿತ್ತು. ಹೀಗೆ ಮಳವಳ್ಳಿ ಇತಿಹಾಸದಲ್ಲಿ ಕೃಷಿ ಮತ್ತು ಸಂಸ್ಕೃತಿಯೆಂದಿಗೂ ಬೇರ್ಪಡಲಾರದ ಎರಡು ಹೃದಯಗಳಂತೆ ಬೆಳೆದಿವೆ. ಒಂದು ನೆಲವನ್ನು ಪೋಷಿಸಿದರೆ ಮತ್ತೊಂದು ಜನರ ಬದುಕಿಗೆ ಅರ್ಥ ನೀಡಿತು. ಇಂದು ಮಂಡ್ಯ ಜಿಲ್ಲೆಯ ಪ್ರಮುಖ ತಾಲೂಕು ಕೇಂದ್ರವಾಗಿ ವೇಗವಾಗಿ ಬೆಳೆಯುತ್ತಿದೆ. ಕಾವೇರಿ ನದಿಯ ಆಶೀರ್ವಾದದಿಂದ ಈ ನೆಲ ಇನ್ನೂ ಹಸಿರಿನಿಂದ ಕಂಗೊಳಿಸುತ್ತಿದೆ. ಆದರೆ ಈಗಿನ ಮಳವಳ್ಳಿ ಕೇವಲ ಕೃಷಿ ಪ್ರದೇಶವಷ್ಟೇ ಅಲ್ಲ, ಅದು ಶಿಕ್ಷಣ, ಉದ್ಯೋಗ ಮತ್ತು ಅಭಿವೃದ್ಧಿಯತ್ತ ಸಾಗುತ್ತಿರುವ ಆಧುನಿಕ ಪಟ್ಟಣವಾಗಿದೆ. ಬೆಳಗ್ಗೆ ಕಾಲೇಜುಗಳಿಗೆ ಹೋಗುವ ವಿದ್ಯಾರ್ಥಿಗಳು, ಹೊಲಗಳಲ್ಲಿ ಕೆಲಸ ಮಾಡುವ ರೈತರು ಮತ್ತು ಸಣ್ಣ ಅಂಗಡಿಗಳಲ್ಲಿ ವ್ಯವಹಾರ ನಡೆಸುವ ವ್ಯಾಪಾರಿಗಳು ಎಲ್ಲರೂ ಈ ಪಟ್ಟಣದ ಚೈತನ್ಯವನ್ನು ಪ್ರತಿಬಿಂಬಿಸುತ್ತಾರೆ. ಶಿಕ್ಷಣ ಸಂಸ್ಥೆಗಳು ಹೆಚ್ಚಾಗಿ ಯುವ ಪೀಳಿಗೆಗೆ ಹೊಸ ಅವಕಾಶಗಳನ್ನು ನೀಡುತ್ತಿವೆ. ಕೃಷಿಯು ಇನ್ನೂ ಮಳವಳ್ಳಿಯ ಜೀವನಾಡಿಯಾಗಿದೆ.
ಭತ್ತ, ಕಬ್ಬು ಮತ್ತು ತೋಟಗಾರಿಕೆ ಇನ್ನೂ ಪ್ರಮುಖ ಬೆಳೆಗಳಾಗಿವೆ. ಆದರೆ ಈಗ ರೈತರು ಆಧುನಿಕ ತಂತ್ರಜ್ಞಾನ ಮತ್ತು ನೀರಾವರಿ ವಿಧಾನಗಳನ್ನು ಬಳಸಿಕೊಂಡು ಹೆಚ್ಚಿನ ಉತ್ಪಾದನೆ ಪಡೆಯುತ್ತಿದ್ದಾರೆ. ಸಣ್ಣ ಕೈಗಾರಿಕೆಗಳು ಮತ್ತು ಸ್ಥಳೀಯ ವ್ಯವಹಾರಗಳು ಕೂಡ ಅಭಿವೃದ್ಧಿಯಾಗುತ್ತಿವೆ. ಇದರಿಂದ ಜನರಿಗೆ ಹೊಸ ಉದ್ಯೋಗಾವಕಾಶಗಳು ದೊರೆಯುತ್ತಿವೆ. ರಸ್ತೆ ಸಂಪರ್ಕ ಮತ್ತು ಮೂಲಸೌಕರ್ಯಗಳು ಸುಧಾರಿತವಾಗಿದ್ದು, ಮಳವಳ್ಳಿ ಇಂದಿನ ದಿನಗಳಲ್ಲಿ ಬೆಳವಣಿಗೆಯ ದಾರಿಯಲ್ಲಿ ಸಾಗುತ್ತಿದೆ. ಆದರೂ ಈ ಆಧುನಿಕತೆಯ ಮಧ್ಯೆಯೂ ಹಳೆಯ ಸಂಸ್ಕೃತಿ ಮರೆಯಲಾಗಿಲ್ಲ. ಹಬ್ಬಗಳು, ಜಾತ್ರೆಗಳು ಮತ್ತು ದೇವಾಲಯಗಳ ಆಚರಣೆಗಳು ಇನ್ನೂ ಜನರ ಬದುಕಿನ ಭಾಗವಾಗಿವೆ. ಪರಂಪರೆ ಮತ್ತು ಪ್ರಗತಿ ಎರಡೂ ಇಲ್ಲಿ ಜೊತೆಯಾಗಿ ಸಾಗುತ್ತಿವೆ. ಹೀಗೆ ಇಂದಿನ ಮಳವಳ್ಳಿ ಕೃಷಿಯ ನೆಲೆ, ಶಿಕ್ಷಣದ ಬೆಳಕು ಮತ್ತು ಅಭಿವೃದ್ಧಿಯ ಹೊಸ ಮುಖವಾಗಿ ರೂಪುಗೊಂಡಿದೆ.